ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರ ವಿಶ್ವವಿಖ್ಯಾತ ರಸಾಯನ ವಿಜ್ಞಾನಿಗಳು ಪಾಲ್ ಎರ್ಲಿಕ್ 1854ರಿಂದ 1915. ಬ್ರೆಸ್ಲೋ ಬಳಿಯ ಟ್ರೆಹ್ಲೆನ್ ಎಂಬ ಊರಿನಲ್ಲಿ 1854ರ ಮಾರ್ಚ್ 14ರಂದು ಜನಿಸಿದ ಪಾಲ್ ಎರ್ಲಿಕ್ ಸೈಲೇಶಿಯನ್ ಜ್ಯೂ ಮನೆತನದವನು. ನೋಡುವುದಕ್ಕೆ ಒಬ್ಬರಂತೆಯೇ ಇನ್ನೊಬ್ಬರಿರುವ ಆ ಮನೆತನದವರು ಅಕಾಡೆಮಿಕ್ ಹಾಗೂ ಸೇವೆಗಳ ಹುದ್ದೆಗಳನ್ನು ಅರಸುತ್ತಾ ಜರ್ಮನಿಯಲ್ಲಿ ಹರಡಿ ಹೋಗಿದ್ದರು. ಕೆಲವರು ಅತ್ಯುತ್ತಮ ಉಪಾಧ್ಯಾಯರುಗಳು, ಕೆಲವರು ವಿಜ್ಞಾನಿಗಳು. ಎರ್ಲಿಕ್ನ ಸೋದರ ಸಂಬಂಧಿ ಕಾರ್ಲ್ ವೀಗರ್ಟ್ ಹೆಸರಾಂತ ಊತಕ ವಿಜ್ಞಾನಿ. ಫ್ರಾಂಕ್ಫರ್ಟ್ನ ಸೆಂಕೆನ್ಬರ್ಗ್ ಫೌಂಡೇಶನ್ನ ರೋಗಶಾಸ್ತ್ರ ಪ್ರಯೋಗಾಲಯದ ನಿರ್ದೇಶಕನಾಗಿದ್ದನು. ಎರ್ಲಿಕ್ನ ತಂದೆ ತನ್ನಲ್ಲಿಯೇ ತಾನಿರುವ ಧ್ಯಾನಿ, ತಾಯಿ ಅಪರೂಪವೆಂಬಂತೆ ಶುದ್ಧ ವಾಸ್ತವತಾವಾದಿ. ಸ್ಟ್ರೆಹ್ಲೆನ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಬಾಲಕ ಬ್ರೆಸ್ಲೋ ಶಾಲೆಯಲ್ಲಿ ಓದುವಾಗಲೇ ಗಣಿತದಲ್ಲೂ ಲ್ಯಾಟಿನ್ನಲ್ಲೂ ಬುದ್ಧಿವಂತನೆಂದು ಪರಿಗಣಿತನಾಗಿದ್ದನು. ಶಾಲೆ ಬಿಟ್ಟು ತೆರಳಲಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬರೆಯಬೇಕಾಗಿದ್ದ ಪ್ರಬಂಧಕ್ಕೆ ಸೂಚಿಸಿದ ವಿಷಯ ಜೀವನ ಒಂದು ಕನಸು. ಬಾಲಕ ಎರ್ಲಿಕ್ ಎಚ್ಚರಿಕೆಯಿಂದಲೇ ಜೀವನವು ಒಂದು ಉತ್ಕರ್ಷಣ ಕಾರ್ಯವಾದ್ದರಿಂದ ಕನಸೂ ಸಹ ಮೆದುಳಿನಲ್ಲಿ ನಡೆಯುವ ಒಂದು ರಂಜಕ ರಾಸಾಯನಿಕ ಕ್ರಿಯೆಯಾಗಿರಬೇಕು ಎಂದು ಬರೆದ. ಸರಿ, ಪ್ರಬಂಧ ಅಸಮರ್ಪಕ ಎಂದಾಯಿತು. ಮೌಖಿಕ ಪರೀಕ್ಷೆ ತಪ್ಪಿಸಿಕೊಳ್ಳುವ ಅವಕಾಶ ತಪ್ಪಿಹೋಯಿತು. ಬಾಲಕನಿಗೆ ಅವಮಾನವೆನ್ನಿಸಿ ಉಪಾಧ್ಯಾಯರ ತೀರ್ಮಾನವನ್ನು ವಿರೋಧಿಸಿದ. ಬ್ರೆಸ್ಲೋ ಶಾಲೆ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡುತ್ತಿತ್ತು. ಬಾಲಕನಲ್ಲಿ ಅದಮ್ಯವಾಗಿದ್ದ ವೈಜ್ಞಾನಿಕ ಮನೋಭಾವ ಅದರ ಗಮನವನ್ನು ಸೆಳೆಯಲಾರದಾಯಿತು. ಬ್ರೆಸ್ಲೋ ವಿಶ್ವವಿದ್ಯಾನಿಲಯ ಪ್ರವೇಶಿಸಿದ ವಾಸ್ತವತಾವಾದಿ ಎರ್ಲಿಕ್ಗೆ ವಿಜ್ಞಾನವನ್ನು ಆರಿಸಿಕೊಂಡರೆ ತಾನು ಬಯಸಿದ್ದೆಲ್ಲ ಸಿಕ್ಕುತ್ತದೆ ಎಂದು ಸಹಜವಾಗಿಯೇ ಅನ್ನಿಸಿತು. ಪ್ರಖ್ಯಾತ ಅಂಗರಚನಾಶಾಸ್ತ್ರಜ್ಞ ವಿಲ್ಮ್ ಹೆಲ್ಮ್ ವಾಲ್ಡೇಯರ್ ರೋಗ ಚಿಕಿತ್ಸೆಯಲ್ಲಿ ಅಂಗರಚನೆಯ ಜ್ಞಾನ ಅದೆಷ್ಟು ಅತ್ಯಗತ್ಯ ಎಂದು ಹೇಳುತ್ತಿದ್ದ ಉಪನ್ಯಾಸಗಳು ಎರ್ಲಿಕ್ನ ಮೇಲೆ ತುಂಬ ಪ್ರಭಾವ ಬೀರಿದವು. ವೈದ್ಯ ವಿದ್ಯೆಯನ್ನು ಆರಿಸಿಕೊಳ್ಳಲು ಆಗಲೇ ತೀರ್ಮಾನಿಸಿಕೊಂಡನು. ಕಾರ್ಲ್ ವೀಗರ್ಟ್ನ ಊತಕಗಳ ಮೇಲಿನ ಉಪನ್ಯಾಸಗಳನ್ನು ಒಂದೂ ಬಿಡದೆ ಕೇಳಿದ್ದನು. ಅದೂ ಅಲ್ಲದೆ ಸೀಸದ ವಿಷಗುಣಗಳ ಬಗ್ಗೆ ಹ್ಯೂಬೆಲ್ನ ಪುಸ್ತಕವನ್ನೂ ಆಗಲೇ ಓದಿದ್ದನು. ವಿಷಯ ಗ್ರಹಣದಲ್ಲಿ ತುಂಬ ಸಮರ್ಥನಾದರೂ ಸರ್ವೇ ಸಾಮಾನ್ಯವಾದ ಪ್ರಮುಖ ವೈದ್ಯಕ ಸಂಬಂಧಗಳ ಬಗ್ಗೆ ಮಾತ್ರ ಅವನ ವಿಶೇಷ ಆಸಕ್ತಿ. ಶರೀರ ವಿಜ್ಞಾನದಲ್ಲಿ ಜರ್ಮನಿಯ ಆಗಿನ ಖ್ಯಾತನಾಮರಾಗಿದ್ದ ಜೂಲಿಯಸ್ ಕಾನ್ಹೈಮ್, ರುಡಾಲ್ಫ್ ಹೈಡೆನ್ಹೈಮ್, ಲುಡ್ವಿಗ್ ಟ್ರಾಬೆ ಮುಂತಾದವರ ಉಪನ್ಯಾಸಗಳನ್ನು ಕೇಳಿದ ಮೇಲೆ ವಾಲ್ಡೇಯರ್ನ ವೈದ್ಯದಲ್ಲಿ ಅಂಗರಚನೆಯೇ ಪರಮ ಎಂಬ ಪ್ರಭಾವದಿಂದ ಹೊರಬಂದನು. ಆಗಲೇ ಎರ್ಲಿಕ್ ಆರೋಗ್ಯವಂತ ಹಾಗೂ ರೋಗಗ್ರಸ್ತ ಅಂಗಾಂಶಗಳನ್ನು ಬಣ್ಣ ಹಾಕಿ ಸೂಕ್ಷ್ಮದರ್ಶಕದಲ್ಲಿ ನೋಡಿ ಶರೀರ ವ್ಯಾಪಾರಗಳ ವ್ಯತ್ಯಾಸಗಳನ್ನು ಪ್ರತ್ಯಕ್ಷವಾಗಿ ತಿಳಿಯುವ ಕಲೆಯನ್ನು ಮೈಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದನು. ವರ್ಣವೈಭವ ವೈಖರಿಗಳ ಈ ಸೂಕ್ಷ್ಮದರ್ಶಕದ ಪ್ರಪಂಚದಷ್ಟೇ ಸುಂದರವಾದ, ಸಂಕೀರ್ಣವಾದರೂ ಸಮನ್ವಯಗೊಳಿಸಿಕೊಂಡು ಓದಿದರೆ ಸುಸ್ಪಷ್ಟವಾದ, ದೈತ್ಯ ಪ್ರಮಾಣದಲ್ಲಿ ಅತ್ಯಾಶ್ಚರ್ಯಕರವಾಗಿ ಬೆಳೆಯುತ್ತಿದ್ದ ಅಣುರಚನಾ ವಿನ್ಯಾಸದ ಅದ್ಭುತಗಳ ಸಾವಯವ ರಸಾಯನಶಾಸ್ತ್ರದ ಪ್ರಪಂಚವೂ ಅವನನ್ನು ಸೆಳೆಯುತ್ತಿತ್ತು. ಮಾವು ಇಂಡಿಗೋಗಳಂಥ ಕಾರ್ಬನಿಕ ಸಂಯುಕ್ತಗಳ ಬೆರಗಿನ ಬಣ್ಣಗಳು ಅವುಗಳ ಅಣುರಚನೆಯಲ್ಲಿನ ಪುಂಜಗಳ ವ್ಯತ್ಯಾಸದಿಂದ ಬೇರೆಯೇ ಆಗಿಬಿಡುವುದು ನೋಡಿ ಅವನಿಗೆ ವಿಜ್ಞಾನವೂ ವೈದ್ಯ ವಿದ್ಯೆಯೂ ಸಾವಯವ ರಸಾಯನಶಾಸ್ತ್ರದ ಕ್ಷೇತ್ರದಲ್ಲಿ ನಿಕಟವಾಗಿರುವುವು ಎನ್ನಿಸಿತು. ಸಾವಿರಾರು ವರ್ಷಗಳಿಂದ ವೈದ್ಯರುಗಳ ಕನಸಾಗಿರುವ ಸರ್ವರೋಗ ಪರಿಹಾರಕ ಸಂಜೀವಿನಿಯಂಥ ರಸಾಯನವೊಂದನ್ನು ಈ ಎರಡು ಕ್ಷೇತ್ರಗಳನ್ನು ಬಳಸಿ ವೈಜ್ಞಾನಿಕವಾಗಿಯೇ ಕಂಡುಹಿಡಿಯಬಾರದೇಕೆ ಎಂದು
ತರುಣ ಎರ್ಲಿಕ್ನಿಗೆ ತೋರಿದ್ದರೆ ಆಶ್ಚರ್ಯವಿಲ್ಲ. ಬೇರೆ ಎಲ್ಲ ವಿಷಯಗಳ ಅಧ್ಯಯನವನ್ನು ಬದಿಗಿಟ್ಟು ಸಂಪೂರ್ಣವಾಗಿ ತನ್ನನ್ನು ತಾನು ಊತಕ ವಿಜ್ಞಾನ ಮತ್ತು ಸಾವಯವ ರಸಾಯನಶಾಸ್ತ್ರಗಳಿಗೆ ಅರ್ಪಿಸಿಕೊಂಡನು. ಎರ್ಲಿಕ್ ಬ್ರೆಸ್ಲೋದಲ್ಲಿ ಒಂದು ಸೆಮೆಸ್ಟರ್ ಕಳೆದ ಮೇಲೆ ಮುಂದಿನ 3 ಸೆಮೆಸ್ಟರ್ಗಳನ್ನು ಸ್ಟ್ರಾಸ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲೂ ಅನಂತರದವುಗಳನ್ನು ಫ್ರೈಬರ್ಗ್ ಮತ್ತು ಲೀಪ್ಜಿಗ್ಗಳಲ್ಲೂ ಮುಂದುವರೆಸಿದನು. 12 ಸೆಮೆಸ್ಟರ್ಗಳಾದ ಮೇಲೆ ವೈದ್ಯದಲ್ಲಿ ಕೊನೆಯ ಪರೀಕ್ಷೆ ತೆಗೆದುಕೊಂಡನು. ಅವನ ಡಾಕ್ಟರೇಟ್ ಪ್ರಬಂಧದಲ್ಲಿರುವ ಆತ್ಮಚರಿತ್ರೆಯಲ್ಲಿ ತಾನು ಅನೇಕ ವರ್ಷಗಳ ಕಾಲ ಕಾನ್ಹೈಮ್ ಮತ್ತು ಹೈಡನ್ಹೈನ್ ಅವರುಗಳ ಪ್ರಯೋಗಾಲಯದಲ್ಲಿ ಅಂಗಾಂಶಗಳಿಗೆ ಬಣ್ಣಗೂಡಿಸಿ ಪರೀಕ್ಷಿಸುವ ಬಗ್ಗೆ ಸಾಕಷ್ಟು ಕಾಲ ಸಂಶೋಧನೆ ನಡೆಸಿರುವುದಾಗಿ ಹೇಳಿದ್ದಾನೆ. 1878ರವರೆಗೂ ಅಲ್ಲಿಯೇ ಈ ತಂತ್ರದಲ್ಲಿ ಪಳಗಿ ಆವರೆಗೆ ಗೊತ್ತಿದ್ದ ಎಲ್ಲ ಸಾವಯವ ವರ್ಣವಸ್ತುಗಳನ್ನೂ ಊತಕಗಳಿಗೆ ಬಳಸಬಹುದಾದ ಸಾಧ್ಯತೆಗಾಗಿ ಪರೀಕ್ಷಿಸಲು ಸಾವಿರಾರು ಸೂಕ್ಷ್ಮದರ್ಶನ ಫಲಕಗಳನ್ನು ಸಿದ್ಧಪಡಿಸಿದ ಎರ್ಲಿಕ್ ಊತಕಗಳಿಗೆ ಬಣ್ಣಗೂಡಿಸಿ ಪರೀಕ್ಷಿಸುವ ತಂತ್ರ ಹಾಗೂ ಸಿದ್ಧಾಂತಗಳಿಗೆ ಒಂದು ಕೊಡುಗೆ ಎಂಬ ಪ್ರಬಂಧವನ್ನು ಲೀಪ್ಜಿಗ್ ವಿದ್ವನ್ಮಂಡಲಿಗೆ ಸಲ್ಲಿಸಿದನು. ಕಳೆದು ಹೋಗಿದ್ದ ಈ ಪುಟ್ಟ ಪ್ರಬಂಧವನ್ನು ಅನೇಕ ವರ್ಷಗಳ ಮೇಲೆ ಬರ್ಲಿನ್ನ ರಸಾಯನ ವೈದ್ಯದ ಪ್ರಾಧ್ಯಾಪಕ ಲಿಯೋನಾರ್ ಮೈಕೇಲಿಸ್ ಹುಡುಕಿ ತೆಗೆದು ಪ್ರಚುರಪಡಿಸಿದನು. ವೈದ್ಯ ವಿಜ್ಞಾನದ ಚರಿತ್ರೆಯಲ್ಲಿ ಇದೊಂದು ಅಪೂರ್ವವಾದ ಹೊಸದೊಂದು ಆಯಾಮವನ್ನೇ ಅನಾವರಣ ಮಾಡಿದ ಮೌಲಿಕ ಕೃತಿ. ಪಾಲ್ ಎರ್ಲಿಕ್ನ ವೈಜ್ಞಾನಿಕ ಚೇತನದ ದರ್ಶನ ಇಲ್ಲಿ ನಮಗೆ ದೊರಕುತ್ತದೆ. ವಿಶ್ವವಿದ್ಯಾನಿಲಯದ ಹೊಸ್ತಿಲನ್ನು ದಾಟಿ ಬರುತ್ತಿರುವ ತರುಣ ನವಮಾರ್ಗ ಪ್ರವರ್ತಕನಾಗಿರುವನೆಂಬುದೂ ತಿಳಿಯುತ್ತದೆ. ಈ ಪ್ರಬಂಧದಲ್ಲಿ 2 ಭಾಗಗಳಿವೆ. ಮೊದಲನೆಯದು ಊತಕಗಳಿಗೆ ಬಣ್ಣಗೂಡಿಸುವುದರ ರಾಸಾಯನಿಕ ತತ್ವ. ಸಾಮಾನ್ಯವಾಗಿ ಬಣ್ಣಗೂಡಿಸುವುದೆಂದರೆ ರೇಷ್ಮೆ, ಹತ್ತಿ, ಉಣ್ಣೆಯ ಎಳೆಗಳು ಬಣ್ಣವನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾಡುವುದು. ಇದು ಬಣ್ಣಕ್ಕೂ ಬಣ್ಣ ತೆಗೆದುಕೊಳ್ಳುವ ವಸ್ತುವಿಗೂ ಏರ್ಪಡುವ ಸಂಬಂಧದ ಮೇಲೆ ಅವಲಂಬಿಸಿದೆ. ಊತಕಗಳಿಗೆ ಬಣ್ಣಗೂಡಿಸುವುದರಲ್ಲಿ ಮುಖ್ಯವಾದ ಸಂಗತಿಯೆಂದರೆ ಬಣ್ಣ ಆಂಶಿಕವಾಗಿ ಕೂಡಿ ಅಂಗಾಂಶಗಳಲ್ಲಿನ ವ್ಯತ್ಯಾಸವನ್ನು ತೋರಿಸುವಂತಾಗಬೇಕು. ಬಣ್ಣಗೂಡುವ ಕೆಲ ವಿಶಿಷ್ಟ ಅಂಗಾಂಶಗಳು ವರ್ಣವಸ್ತುವನ್ನು ಅವಲಂಬಿಸಿ ಬಣ್ಣವನ್ನು ನೇರವಾಗಿಯೇ ಹೀರಬಹುದು ಅಥವಾ ವರ್ಣಬಂಧಕವಾಗಿ ಇನ್ನೊಂದು ವಸ್ತುವಿನ ಮಧ್ಯಸ್ಥಿಕೆಯನ್ನು ತೆಗೆದುಕೊಳ್ಳಬಹುದು. ಕಾರ್ಮಿನ್ ನೇರ ಹೀರಿಕೆಯ ಬಣ್ಣಕ್ಕೆ ಉದಾಹರಣೆ. ಹೆಮಟಾಕ್ಸೆಲಿನ್ 2ನೆಯ ರೀತಿಯದಕ್ಕೆ. ಊತಕಗಳಿಗೆ ಸಂಬಂಧಪಟ್ಟಂತೆ ನೇರ ಹೀರಿಕೆಯ ಬಣ್ಣಗಳೇ ಮುಖ್ಯವಾದವು. ಅದರಲ್ಲೂ ರಾಸಾಯನಿಕವಾಗಿ ಚೆನ್ನಾಗಿ ತಿಳಿದಿರುವ ಅಣು ರಚನೆ ಗೊತ್ತಿರುವ ಫುಕ್ಸಿನ್ನಿಂದ ಇಯೋಸಿನ್ವರೆಗಿನ ಅನೇಕಾನೇಕ ಅನಿಲೀನ್ ಬಣ್ಣಗಳು. ಬಣ್ಣ ಅಂಗಾಂಶಕ್ಕೆ ಬಂಧಿತವಾಗುವುದು ಅಸಂಜನ ಅಧಿಶೋಷಣಗಳಂಥ ಭೌತಕ್ರಿಯೆಯ ಮೂಲಕವೋ ಅಥವಾ ಬಣ್ಣಕ್ಕೂ ಅಂಗಾಂಶಕ್ಕೂ ನಡುವೆ ರಾಸಾಯನಿಕ ಕ್ರಿಯೆ ನಡೆಯುವುದೋ. ಅಂಗಾಂಶವೇ ಆಗಲಿ ಬಟ್ಟೆಯ ಎಳೆಗಳೇ ಆಗಲಿ ತಾನೇ ರಾಸಾಯನಿಕ ವರ್ಣಬಂಧಕವಾಗಿ ವರ್ತಿಸಿ ಒಮ್ಮೆ ಹೀರಲ್ಪಟ್ಟ ಬಣ್ಣದ ಕರಗುವಿಕೆ ಎಂಬ ಗುಣವನ್ನು ಕಳೆದು ಬಿಡುತ್ತದೆ. ಆದ್ದರಿಂದಲೇ ಬಣ್ಣ ಗಟ್ಟಿಯಾಗಿ ನಿಲ್ಲುತ್ತದೆ ಎಂದು ಎರ್ಲಿಕ್ ಸಾಧಿಸಿದ. ಬಟ್ಟೆಗಳಿಗೆ ಬಣ್ಣಗೂಡಿಸುವ ಉದ್ಯಮದಲ್ಲಿ ಲೋಹದ ಆಕ್ಸೈಡ್ ವರ್ಣಬಂಧಕವಾಗುವಂತೆ ಊತಕದಲ್ಲಿ ಅಂಗಾಂಶಕ್ಕೆ ಸಂಬಂಧಪಟ್ಟ ಪ್ರೋಟೀನಿನ ಯಾವುದೋ ಸಾರಜನಕ ಕ್ಷಾರ ಈ ಕೆಲಸ ಮಾಡುತ್ತದೆ. ಬಣ್ಣ ಆಮ್ಲವೋ ಕ್ಷಾರವೋ ಆಗಿದ್ದು ಸಾಮಾನ್ಯವಾಗಿ ಲವಣದ ಉತ್ಪಾದನೆಯೇ ರಾಸಾಯನಿಕ ಕ್ರಿಯೆಯಾಗುತ್ತದೆ. 23 ವರ್ಷದ ವೈದ್ಯ ವಿದ್ಯಾರ್ಥಿ ಈ ವಾದವನ್ನು ಮಂಡಿಸಿದ್ದು ಬಹಳ ಧೈರ್ಯದ ಮಾತೆ. ಆದರೆ ಈ ವಿದ್ಯಾರ್ಥಿ ರೋಗವನ್ನು ವಾಸಿ ಮಾಡುವ ಕಲೆಯ ಹೊಸದೊಂದು ಕಲ್ಪವನ್ನೇ ಸೃಷ್ಟಿಸಿದ ಬ್ರಹ್ಮನಾಗುವ ಹಾದಿಯಲ್ಲಿದ್ದ. ಬಣ್ಣ ಅಂಗಾಂಶಗಳ ಬಂಧನದ ಬಗ್ಗೆ ಎರ್ಲಿಕ್ ತುಂಬ ಯೋಚಿಸಿದ್ದನು ಎಂಬುದಕ್ಕೆ ಪ್ರಬಂಧದ ಕೆಲವು ವಾಕ್ಯಗಳನ್ನು ನೋಡಬಹುದು. ಇನ್ನೂ ಸರಿಯಾಗಿ ತಿಳಿಯದ ಆದರೆ ವೈದ್ಯಕೀಯವಾಗಿ ಮುಖ್ಯವೆಂದು ನಾನು ಭಾವಿಸುವ ಈ ಸಂಬಂಧಗಳನ್ನು ಅರಿಯುವುದಕ್ಕಾಗಿ ಸಾಕಷ್ಟು ಕಾಲ ವಿನಿಯೋಗಿಸಿದೆ. ಬಣ್ಣಗಳೂ ಆಲ್ಕಲಾಯ್ಡ್ ವಿಷಗಳ ಹಾಗೆಯೇ ಅಂಗಾಂಶಗಳ ಆಯ್ದ ಪ್ರೋಟೀನ್ಗಳ ಮೇಲೆ ಬಂಧಿತವಾಗುತ್ತವೆ ಎಂದು ರಾಸ್ಬಾಕ್
ರಾಂಕೆ, ಬಿಂಜ್ ಮೊದಲಾದವರು ಹೇಳಬಹುದು. ಆದರೆ ವಿಷಗಳು ವರ್ತಿಸುವುದು ಜೀವಂತ ಅಂಗಾಂಶದ ಮೇಲೆ, ಬಣ್ಣಗಳು ಸತ್ತಿರುವ ಅಂಗಾಂಶಗಳ ಮೇಲೆ ಎಂಬ ವ್ಯತ್ಯಾಸವನ್ನು ಹೇಗೆ ತಾನೇ ಮರೆಯಲಾದೀತು? ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸುವುದಕ್ಕಾಗಿ ಆಯ್ದ ಅಂಗಾಂಶಗಳಿಗೆ ಬಣ್ಣಗೂಡಿಸುವ ಕಲೆಯನ್ನು ಕಲಿಯುವ ನೆವದಲ್ಲಿ ಎರ್ಲಿಕ್ ಅಣುರಚನೆ ತಿಳಿದಿರುವಂಥ ರಾಸಾಯನಿಕಗಳು ಜೀವಂತ ಕೋಶಗಳೊಳಗಿನ ದ್ರವ್ಯದೊಡನೆ ಹೇಗೆ ಸಂಬಂಧ ಸ್ಥಾಪಿಸಿ ಅಂಟಿಕೊಳ್ಳುತ್ತವೆ ಎಂಬುದನ್ನು ಕಂಡುಕೊಂಡ. ಈ ರಾಸಾಯನಿಕಗಳು ಬಣ್ಣಗಳಾಗಿರಬಹುದು, ವಿಷಗಳಾಗಿರಬಹುದು ಅಥವಾ ಔಷಧಗಳಾಗಿರಬಹುದು. ಆಗಿನ ಜೀವಶಾಸ್ತ್ರ ಹೆಚ್ಚು ಕಡಿಮೆ ಕೇವಲ ಅಂಗರಚನೆಯ ವಿವರಣೆಯಾಗಿತ್ತು. ಕ್ರಿಯಾ ವಿನ್ಯಾಸದ ಜ್ಞಾನ ಸಾಕಷ್ಟು ಬೆಳೆದಿರಲಿಲ್ಲ. ಹೊರಗಿನಿಂದ ಪ್ರವೇಶಿಸಿದ ರಾಸಾಯನಿಕವೊಂದು ಕೋಶದ್ರವ್ಯದೊಂದಿಗೆ ವರ್ತಿಸುವ ರೀತಿ ತೀರಾ ಹೊಸ ಸಂಗತಿಯಾಗಿತ್ತು. ಪ್ರಬಂಧದ ಎರಡನೆಯ ಹಾಗೂ ದೊಡ್ಡ ಭಾಗದಲ್ಲಿ ಅನಿಲೀನ್ ಮೂಲದ ವರ್ಣವಸ್ತುಗಳ ರಾಸಾಯನಿಕ, ತಾಂತ್ರಿಕ ಮತ್ತು ಊತಕ ವೈಜ್ಞಾನಿಕ ವಿವರಗಳು ಇವೆ. ಎರ್ಲಿಕ್ ತಾನು ವೈದ್ಯನಾಗಿರುವಂತೆಯೇ ರಸಾಯನ ತಜ್ಞನೂ ಆಗಿರುವುದನ್ನು ಪ್ರಸ್ತುತಪಡಿಸಿದ್ದಾನೆ. 1880ರ ಹೊತ್ತಿಗೆ ಜರ್ಮನಿಯಲ್ಲಿ ಎರ್ಲಿಕ್ ಹೆಸರು ಸಾಕಷ್ಟು ಪ್ರಖ್ಯಾತವಾಗಿತ್ತು. ಬರ್ಲಿನ್ನ ಚಾರಿಟಿ ಆಸ್ಪತ್ರೆಯ ನಿರ್ದೇಶಕ ಫ್ರೆಡರಿಕ್ ವಾನ್ ಫ್ರೆರಿಕ್ಸ್ ಅವನನ್ನು ವೈದ್ಯಾಧಿಕಾರಿಯ ಸ್ಥಾನಕ್ಕೆ ಆಹ್ವಾನಿಸಿದನು. ಕೆಲಸ ಸಿಕ್ಕಿದ ಮೇಲೆ 1883ರಲ್ಲಿ ಹೆಡ್ವಿಗ್ ಪಿಂಕಸ್ ಎಂಬ 19ರ ವಧುವನ್ನು ಕೈ ಹಿಡಿದನು. ಕ್ಷಿಪ್ರದಲ್ಲಿಯೇ ಪ್ರಾಧ್ಯಾಪಕ ಹಾಗೂ ಪ್ರಧಾನ ವೈದ್ಯಾಧಿಕಾರಿಯಾದರೂ ದೈನಂದಿನ ವೈದ್ಯಕೀಯ ಕರ್ತವ್ಯಗಳಿಂದ ವಿನಾಯಿಸಿ ಸಂಶೋಧನೆಗೆ ಅನುವು ಮಾಡಿಕೊಟ್ಟಿದ್ದ ಫಾನ್ ಫ್ರೆರಿಕ್ಸ್ ಸತ್ತ ಮೇಲೆ ಅಲ್ಲಿ ಎರ್ಲಿಕ್ನ ಸ್ಥಾನ ಡೋಲಾಯಮಾನವಾಯಿತು. ನಂತರ ಬಂದ ನಿರ್ದೇಶಕ ಕಾರ್ಲ್ ಗೆರ್ಹಾರ್ಡ್ನಿಗೆ ಆಸ್ಪತ್ರೆಯ ಪ್ರಧಾನ ವೈದ್ಯನೇ ಚಿಕಿತ್ಸೆಗೆ ಸಿಕ್ಕದಂತೆ ಸಂಶೋಧನೆಯಲ್ಲಿ ಮುಳುಗಿರುವುದು ಸರಿತೋರಲಿಲ್ಲ. ಮುಸುಕಿನ ಗುದ್ದುಗಳೊಂದಿಗೆ ಸ್ವಲ್ಪ ಕಾಲ ಕಳೆದ ಮೇಲೆ 1887ರಲ್ಲಿ ಕ್ಷಯಪೀಡಿತನಾದ ಎರ್ಲಿಕ್ ರಜೆ ಪಡೆದು ವಿಶ್ರಾಂತಿ ಆರೈಕೆಗಳಿಗೆಂದು ಪತ್ನಿಯೊಂದಿಗೆ ಈಜಿಪ್ಟಿಗೆ ತೆರಳಿದನು. ಚಾರಿಟಿ ಆಸ್ಪತ್ರೆಯಲ್ಲಿದ್ದಾಗ 4-5 ವರ್ಷಗಳಲ್ಲಿ 44 ಸಂಶೋಧನಾ ಪ್ರಬಂಧಗಳು ಮತ್ತು ಒಂದು ಪುಸ್ತಕ ಹೊರಬಂದವು. ಅನೇಕ ವಿದ್ಯಾರ್ಥಿಗಳು ಅವನ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿದರು. ಸಹಕಾರವಿಯಲು ಅವನ ಮಟ್ಟದ ಸಹೋದ್ಯೋಗಿಗಳು ಯಾರೂ ಇಲ್ಲದಿದ್ದರೂ ಜರ್ಮನ್ ರಸಾಯನ ಉದ್ಯಮದ ಹಿರಿಯ ಪ್ರಭೃತಿಗಳು ಎರ್ಲಿಕ್ನ ಗೆಳೆಯರಾಗಿದ್ದು ಸಂಶೋಧನೆಗೆ ಅಗತ್ಯವಾದ ರಾಸಾಯನಿಕಗಳನ್ನೂ ಇತರ ಮಾಹಿತಿಗಳನ್ನೂ ಕೊಟ್ಟು ಸಹಾಯ ಮಾಡುತ್ತಿದ್ದರು. ಎರ್ಲಿಕ್ನ ಪ್ರಾರಂಭಿಕ ಸಂಶೋಧನೆಯಾದ ಬಿಳಿಯ ರಕ್ತಕಣಗಳಿಗೆ ಬಣ್ಣಗೂಡಿಸಿ ಪರೀಕ್ಷಿಸುವ ತಂತ್ರವು ವೈದ್ಯಕೀಯ ರಂಗದಲ್ಲಿ ರಕ್ತ ಪರೀಕ್ಷಾ ಕ್ರಮಗಳ ಹೆಬ್ಬಾಗಿಲನ್ನೇ ತೆರೆಯಿತು ಎನ್ನಬಹುದು. ಎರಡನೆಯದಾಗಿ ಮೆಥಿಲಿನ್ ನೀಲಿಯನ್ನು ಬಳಸಿ ಬ್ಯಾಕ್ಟೀರಿಯಾ ಪತ್ತೆ ಮಾಡುವ ವಿಧಾನ 1881ರಲ್ಲಿ. ಮುಂಚೆ ಬಳಸಿದ್ದ ಬಣ್ಣಗಳೆಲ್ಲವೂ ಬ್ಯಾಕ್ಟೀರಿಯಾ ಜೊತೆಗಲ್ಲದೆ ರಕ್ತಕಣ, ಸೀರಮ್, ಮ್ಯೂಕಸ್ ಇತ್ಯಾದಿ ಇತರ ಅಂಗಾಂಶಗಳೊಂದಿಗೂ ಸೇರುತ್ತಿದ್ದವು. ಎರ್ಲಿಕ್ನ ಮೆಥಿಲಿನ್ ನೀಲಿ ಬ್ಯಾಕ್ಟೀರಿಯಾ ಮಾತ್ರವನ್ನೇ ಬಣ್ಣಗೂಡಿಸಿ ಅವುಗಳ ಅಧ್ಯಯನವನ್ನು ಸುಲಭವಾಗಿಸಿತು. ಬೇರಾವ ಅಂಗಾಂಶದೊಂದಿಗೂ ಬೆರೆಯದೆ ಬ್ಯಾಕ್ಟೀರಿಯಾವನ್ನೇ ಹುಡುಕಿಕೊಂಡು ಹೋಗಿ ಸೇರುವ ಈ ರಸಾಯನ ಬಣ್ಣ ಆಗಿರುವುದರ ಜೊತೆಗೆ ವಿಷವೂ ಆಗಿರುವುದಾದರೆ ಬಣ್ಣವಾಗಿರುವುದರ ಜೊತೆಗೆ ಅದನ್ನು ಜೀವಂತ ದೇಹದೊಳಕ್ಕೆ ಸೇರಿಸುವ ಪ್ರಮಾಣ ದೇಹಕ್ಕೇನೂ ಹಾನಿ ಮಾಡದಂತೆ ಮುತ್ತಿಗೆ ಹಾಕಿರುವ ಬ್ಯಾಕ್ಟೀರಿಯಾವನ್ನು ಮಾತ್ರ ಕೊಲ್ಲುವಂತೆ ಇರುವುದಾದರೆ ಎರ್ಲಿಕ್ ತನಗೆ ಅರಿವಿಲ್ಲದಂತೆಯೇ ಜೀವಿರೋಧಿ ರಸಾಯನ ಚಿಕಿತ್ಸೆ ಹಾಗೂ ಬ್ಯಾಕ್ಟೀರಿಯಾಲಜಿಗಳ ಕ್ಷೇತ್ರಗಳ ಮಹಾದ್ವಾರದಲ್ಲಿ ಬಂದು ನಿಂತಿದ್ದ. 1882ರಲ್ಲಿ ರಾಬರ್ಟ್ ಕೊಕ್ ಕ್ಷಯದ ಬ್ಯಾಕ್ಟೀರಿಯಾ ಕಂಡುಹಿಡಿದನಾದರೂ ಅದಕ್ಕೆ ಬಣ್ಣಗೂಡಿಸಿ ಬೇರ್ಪಡಿಸುವ ಇಂದಿಗೂ ಚಾಲ್ತಿಯಲ್ಲಿರುವ ವಿಧಾನವನ್ನು ಅವನಿಗೆ ತಿಳಿಸಿಕೊಟ್ಟಿದ್ದು ಎರ್ಲಿಕ್. 1885ರಲ್ಲಿ ಪ್ರಕಟಿಸಿದ ಜೀವಿಗೆ ಅಗತ್ಯವಾದ ಆಮ್ಲಜನಕ ಎಂಬ ಪುಸ್ತಕದಲ್ಲಿ ಮೊದಲ ಬಾರಿಗೆ ತನ್ನ ಸಿದ್ಧಾಂತವನ್ನು ಜೀವಂತ ಪ್ರಾಣಿಗೆ ಅನ್ವಯಿಸಿರುವುದನ್ನು ವಿವರಿಸಿದ್ದಾನೆ. ಜೀವಂತ ಕೋಶದ ರಸಾಯನ ವಿಜ್ಞಾನವನ್ನು ಕುರಿತಾದ ಮೊದಲ ಬರಹ ಅದು.
ಕೆಲವು ಕೋಶಗಳು ಸುಲಭವಾಗಿ ಅಪಕರ್ಷಣೆಗೊಳ್ಳುವ ಇಂಡೋಫಿನಾಲ್ ನೀಲಿಯನ್ನು, ಇನ್ನು ಕೆಲವು ಸ್ವಲ್ಪ ಕಷ್ಟದಿಂದ ಅಪಕರ್ಷಣೆಗೊಳ್ಳುವ ಅಲಿಜರಿನ್ ನೀಲಿಯನ್ನು ಹೀರಿಕೊಳ್ಳಲು ಆರಿಸಿಕೊಳ್ಳುತ್ತವೆ. ಅಚ್ಚರಿ ಎಂದರೆ ಗಾಜಿನ ಪಾತ್ರೆಯಲ್ಲಿ ನೀರಿನಲ್ಲಿ ಕರಗುವಂತಹ ವರ್ಣವಸ್ತು ಸುಲಭವಾಗಿ ಅಪಕರ್ಷಣೆಗೊಂಡರೆ, ಜೀವಂತ ಕೋಶದಲ್ಲಿ ಸುಲಭವಾಗಿ ನೀರಿನಲ್ಲಿ ಕರಗದೇ ಇರುವ ವರ್ಣವಸ್ತು ಸುಲಭವಾಗಿ ಅಪಕರ್ಷಣೆಗೊಳ್ಳುತ್ತದೆ ಎಂಬುದನ್ನು ಗಮನಿಸಿದ. ಕೋಶವು ನೀರಿನಲ್ಲಿ ಕರಗದೇ ಇರುವ ವರ್ಣವಸ್ತುವಿನ ಸೂಕ್ಷ್ಮ ಕಣಗಳನ್ನು ಗ್ರಹಿಸಿ ಅವುಗಳನ್ನು ಆಮ್ಲಜನಕ ವಿಹೀನಗೊಳಿಸಿ ತೀವ್ರ ಕ್ರಿಯಾಶಾಲಿ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುತ್ತದೆ. ಅಗತ್ಯ ಬಿದ್ದಾಗ ಆಮ್ಲಜನಕ ಕೊಟ್ಟು ಕಲಿಲ ಸ್ಥಿತಿಗೆ ತರುತ್ತದೆ. ಭಾರಲೋಹಗಳ ಆಕ್ಸೈಡ್ ವರ್ಣಬಂಧಕಗಳನ್ನು ಬಳಸಿ ವಿವಿಧ ವರ್ಣವಸ್ತುಗಳೊಡನೆ ಅಸಂಖ್ಯಾತ ಪ್ರಯೋಗಗಳನ್ನು ಮಾಡಿ ಈ ತಂತ್ರದಿಂದ ಎರ್ಲಿಕ್ ಒಂದು ಗೊತ್ತಾದ ಭಾರಲೋಹವನ್ನು ಜೀವಂತ ಪ್ರಾಣಿಯ ಅಗತ್ಯವಾದ ದೇಹಭಾಗದಲ್ಲಿ ಕೂರಿಸಬಲ್ಲವನಾದ. ಎಲ್ಲ ಸರಿ, ಆದರೆ ಒಂದು ಗೊತ್ತಾದ ಅಣುರಚನೆಯ ವರ್ಣವಸ್ತುವನ್ನು ದೇಹಕ್ಕೆ ಸೇರಿಸಿದಾಗ ಅದು ದೇಹದ ಯಾವ ಯಾವ ಆಯ್ದ ಭಾಗಕ್ಕೆ ಹೋಗಿ ಸೇರಿ ಆಮ್ಲಜನಕಕ್ಕಾಗಿ ಎಷ್ಟು ತೀವ್ರವಾಗಿ ಹಂಬಲಿಸುತ್ತದೆ ಎಂಬುದನ್ನೆಲ್ಲ ನಿರ್ಧರಿಸುವುದು ಯಾವುದು? ಒಂದೇ ವರ್ಣವಸ್ತು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಹೀರಲ್ಪಡುವ ಕ್ರಿಯಾವಿಧಾನ ಬೇರೆ ಬೇರೆ ಆಗಿರುವುದು ಏಕೆ? ಅಂದಿನ ಜೀವವಿಜ್ಞಾನ ಈ ಪ್ರಶ್ನೆಗಳನ್ನು ಉತ್ತರಿಸುವಷ್ಟು ಬೆಳೆದಿರಲಿಲ್ಲ. ಈಜಿಪ್ಟ್ನಿಂದ ಹಿಂದಿರುಗಿದ ಮೇಲೆ ಎರ್ಲಿಕ್ ತನ್ನದೇ ಒಂದು ಸಣ್ಣ ಪ್ರಯೋಗಾಲಯ ಮಾಡಿಕೊಂಡು ಸ್ವಂತ ಖರ್ಚಿನಿಂದ ಕೆಲಸ ಮುಂದುವರೆಸಿದ. ಪ್ರಾಣಿಗಳ ಶರೀರದಲ್ಲಿ ವಿಷಗಳ ವಿರುದ್ಧ ರೋಗರಕ್ಷೆ ಅಥವಾ ವಿನಾವಣೆ ಇಮ್ಯುನೈಸೇಷನ್ ಏರ್ಪಡುವುದು ಒಂದು ರಾಸಾಯನಿಕ ಕ್ರಿಯೆ ಎಂದು ತೋರಿಸುವುದಕ್ಕಾಗಿ ಅಣುರಚನೆ ಗೊತ್ತಿಲ್ಲದಿದ್ದ ಎಬ್ರಿನ್ ಮತ್ತು ರಿಸಿನ್ ಎಂಬ 2 ಸಸ್ಯಜನ್ಯ ವಿಷಗಳನ್ನು ಆಯ್ದುಕೊಂಡ. ಪ್ರಾಣಿ ಶರೀರದ ತೂಕಕ್ಕೂ ಅದು ವಿನಾವಣೆ ಏರ್ಪಡಿಸಿಕೊಂಡು ತಡೆದುಕೊಳ್ಳಬಲ್ಲ ವಿಷದ ಪ್ರಮಾಣಕ್ಕೂ ನೇರ ಸಂಬಂಧ ಇರುವುದನ್ನು ಗಮನಿಸಿದ. ಅಲ್ಲದೆ ತಾಯಿಯ ಹಾಲಿನ ಮೂಲಕ ಈ ವಿನಾವಣೆ ಮಗುವಿನ ಶರೀರಕ್ಕೆ ತಲುಪುವುದು ಎಂಬುದನ್ನು ಗಮನಿಸಿದ. ಈ ಮಧ್ಯೆ ಯಹೂದಿಯಾದರೂ ಎರ್ಲಿಕ್ನಲ್ಲಿ ನಾಡು ಹೆಮ್ಮೆ ಪಟ್ಟುಕೊಳ್ಳಬೇಕಾದ ಮಹಾಪ್ರತಿಭೆ ಅಡಗಿದೆ ಎಂಬುದನ್ನು ಗಮನಿಸಿದ ಪ್ರಷ್ಯಾ ಸರ್ಕಾರದ ವಿದ್ಯಾ ಮತ್ತು ಕ್ರೈಸ್ತಮಠೀಯ ವಿಷಯಗಳ ಮಂತ್ರಿ ಫ್ರೆಡರಿಕ್ ಆಲ್ತಾಫ್ ತನ್ನ ಪ್ರಭಾವದಿಂದ ಜ್ಯೂ ದ್ವೇಷಿ ಸರ್ಕಾರವನ್ನು ಕದಲಿಸಲಾಗದಿದ್ದರೂ ಸರ್ಕಾರವನ್ನು ಬಿಟ್ಟೇ ಬರ್ಲಿನ್ನಲ್ಲಿ ಎಲ್ರಿಕ್ಗಾಗಿ ಒಂದು ರಾಯಲ್ ಸೀರಮ್ ಸಂಶೋಧನಾ ಸಂಸ್ಥೆಯನ್ನು ಹುಟ್ಟಿಹಾಕಿದ. 2 ವರ್ಷಗಳ ನಂತರ ಫ್ರಾಂಕ್ಫರ್ಟ್ನಲ್ಲಿ ಪ್ರಾಯೋಗಿಕ ರೋಗ ಚಿಕಿತ್ಸಾ ಸಂಸ್ಥೆಯೊಂದರ ಉದಯವಾಯಿತು. ಇಲ್ಲಿ ಎರ್ಲಿಕ್ ಬಯಸುವಂತೆ ಸಜ್ಜುಗೊಳಿಸಲ್ಪಟ್ಟ 2 ಪ್ರಯೋಗಗಳು ಆದವು. ಫ್ರಾಂಜಿಸ್ಕಾ ಸ್ಪಿಯರ್ ಎಂಬ ಶ್ರೀಮಂತ ಮಹಿಳೆ ತನ್ನ ಪತಿಯ ಜ್ಞಾಪಕಾರ್ಥವಾಗಿ ಸ್ಥಾಪಿಸಿದ ಜಾರ್ಜ್ ಸ್ಪಿಯರ್ ರಸಾಯನ ಚಿಕಿತ್ಸಾಗೃಹ ಎಂಬ ಸಂಸ್ಥೆಯೂ ಇದಕ್ಕೆ ಸೇರಿತು. ಮುಂದೆ ಇದೇ ಫ್ರಾಂಕ್ಫರ್ಟ್ ವಿಶ್ವವಿದ್ಯಾನಿಲಯವಾಯಿತು. ಅದೃಷ್ಟದಾಟಕ್ಕಿಂತ ಒಂದು ತೂಕ ಮಿಗಿಲೇ ಆಗಿತ್ತು ಎಲ್ರಿಕ್ ಪ್ರತಿಭೆ. ಮುಂದೆ ಸಂಶೋಧನೆಯ ಸುರಿಮಳೆಯೇ ಪ್ರಾರಂಭವಾಯಿತು. 1900ರ ಹೊತ್ತಿಗೆ ಎರ್ಲಿಕ್ ಮಂಡಿಸಿದ ಪಾರ್ಶ್ವ ಸರಪಳಿ ಸಿದ್ಧಾಂತ ವಿಜ್ಞಾನಿಗಳಲ್ಲಿ ರಾಗದ್ವೇಷಗಳನ್ನು ಬಡಿದೆಬ್ಬಿಸಿದರೂ ಹೆಚ್ಚು ಕಡಿಮೆ ನಂಬಿಕೆಯ ತಳಹದಿಯ ಮೇಲೆ ಕೆಲಸ ಮಾಡುತ್ತಿದ್ದ ವೈದ್ಯಶಾಸ್ತ್ರವನ್ನು ತರ್ಕಬದ್ಧವಾಗಿಸುವುದರಲ್ಲಿ ಯಶಸ್ವಿಯಾಯಿತು. ವಸ್ತುಗಳ ನಡುವೆ ಸ್ಪರ್ಶವಾದಾಗ ಮಾತ್ರ ಅವು ಪ್ರತಿಕ್ರಿಯಿಸುತ್ತವೆ. ಕಾರ್ಪೊರಾ ನಾನ್ ಆಗಂಟ್ ನಿಸಿ ಫಿಕ್ಸಾಟ. ನಂಜಿನ ವಿಷ, ಕೊಬ್ಬು, ಕಿಣ್ವ, ಶರ್ಕರ ಮೊದಲಾದ ಯಾವುದೇ ವಸ್ತುವಿಗೆ ದೇಹ ಪ್ರತಿಕ್ರಿಯೆ ತೋರಬೇಕಾದರೆ ಅದು ಕೋಶದ ಜೀವದ್ರವ್ಯಕ್ಕೆ ಅಂಟಿಕೊಳ್ಳಲೇಬೇಕು. ದೇಹಕ್ಕೆ ನಂಜೇರುವುದು, ಪೋಷಣೆಯಾಗುವುದು ಕ್ರಿಯಾಭಾಗದಲ್ಲಿ ಒಂದೇ. ಜೀವದ್ರವ್ಯದಲ್ಲಿರುವ ಅಗಾಧ ಸಂಖ್ಯೆಯ ಅಂಟುಬಿಂದುಗಳಿಗೆ ಅಂಟಿಕೊಳ್ಳುವ ಬಾಹ್ಯ ವಸ್ತುಗಳು ತಮ್ಮ ಒಂದು ಸ್ಪರ್ಶವಾಹಕ ತುದಿಯಿಂದ ಅಂಟಿಕೊಂಡು ಇನ್ನೊಂದು ತುದಿಯಿಂದ ತನ್ನ ವಿಶಿಷ್ಟ ಕ್ರಿಯೆಯಲ್ಲಿ ತೊಡಗುತ್ತವೆ. ನಂಜಿನಲ್ಲಿರುವ ವಿಷವಸ್ತುಗಳು ಇರುವ ಎಲ್ಲ ಅಂಟುಬಿಂದುಗಳಿಗೆ ಅಂಟಿಕೊಂಡು ದೇಹದ ನಿರಂತರ ಸಹಜ ಕ್ರಿಯೆಗಳಾದ ಉಪಾವಚಯ, ಉತ್ಕರ್ಷಣ ಇತ್ಯಾದಿಗಳಿಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ನಂಜಿನ ಪ್ರಮಾಣ ಸ್ವಲ್ಪವಾಗಿದ್ದಾಗ ದೇಹ
ಇದನ್ನು ಪರಿಹರಿಸಲು ಅಂಟು ಬಿಂದುಗಳುಳ್ಳ ಜೀವದ್ರವ್ಯವನ್ನು ವಿಷವನ್ನು ನುಂಗಿ ನುಣೆಯಲು ಅಗತ್ಯವಾಗಿರುವುದಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ. ಇಂಥ ಹೆಚ್ಚಾದ ವಿಷಾಪಹಾರಿ ಜೀವದ್ರವ್ಯವು ಕೋಶಗಳಿಂದ ಹೊರಬಂದು ರಕ್ತ ಪ್ರವಾಹದಲ್ಲಿ ಸೇರಿ ಪ್ರತಿಕಾಯ ಅಥವಾ ಆಂಟಿಬಾಡಿ ಎನಿಸಿಕೊಳ್ಳುತ್ತದೆ. ರಕ್ತದಲ್ಲಿ ಯಾವ ನಂಜಿನ ಪ್ರತಿಕಾಯ ಉತ್ಪಾದನೆಯಾಗಿರುತ್ತದೆಯೋ ಆ ನಂಜು ದೇಹದ ಮೇಲೆ ಪರಿಣಾಮಕಾರಿಯಾಗುವುದಿಲ್ಲ. ನಂಜುಂಡನಾಗಿ ಬದುಕಿ ಉಳಿದ ಪ್ರಾಣಿಯ ರಕ್ತದ ಪ್ಲಾಸ್ಮಾವನ್ನು ಇನ್ನೊಂದು ಪ್ರಾಣಿಯ ದೇಹಕ್ಕೆ ಸೇರಿಸಿದರೆ ಆ ಪ್ರಾಣಿಯೂ ನಂಜನ್ನು ಜೀರ್ಣಿಸಿಕೊಳ್ಳಬಲ್ಲುದಾಗುತ್ತದೆ. ಇದೇ ಪ್ರೊಫೈಲ್ಯಾಟಿಕ್ ಇಮ್ಯುನೈಸೇಷನ್ ಅಥವಾ ರೋಗ ರಕ್ಷಕ ವಿನಾವಣೆ. ಈ ತಂತ್ರ ಕ್ರಾಂತಿಕಾರಕವಾಗಿ ಪರಿಣಮಿಸಿದ ಪ್ರಾಯೋಗಿಕ ಸತ್ಯವಾದರೂ ಜೀವದ್ರವ್ಯದ ಅಂಟುಬಿಂದುಗಳನ್ನಾಗಲಿ ವಿಷವಸ್ತುಗಳ ಸ್ಪರ್ಶವಾಹಕ ತುದಿಗಳನ್ನಾಗಲಿ ಯಾರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ? 1898ರಲ್ಲಿ ಫ್ರಾಂಕ್ಫರ್ಟ್ಗೆ ಬಂದ ಎರ್ಲಿಕ್ 1906ರಲ್ಲಿ ಅಲ್ಲಿಯ ಎರಡೂ ಸಂಸ್ಥೆಗಳಿಗೆ ಅಧ್ಯಕ್ಷನಾದ. ಫ್ರಾಂಕ್ಫರ್ಟ್ನ ರಸಾಯನ ಉದ್ಯಮ ಅವನು ಬೇಡಿದುದನ್ನೆಲ್ಲ ಕೊಡುತ್ತಿತ್ತು. ಈ ಸಂಸ್ಥೆಗಳಲ್ಲಿ ಹಾಗೂ ಉದ್ಯಮಗಳಲ್ಲಿ ಅವನನ್ನು ಸರಿಗಟ್ಟಬಲ್ಲ ಅನೇಕ ಸಹೋದ್ಯೋಗಿಗಳು ಜೊತೆಗಿದ್ದರು. ಬ್ಯಾಕ್ಟೀರಿಯಾಲಜಿಸ್ಟರಾದ ಮ್ಯಾಕ್ಸ್ ನೈಸರ್, ಜೂಲಿಯಸ್ ಮಾರ್ಗೆನ್ ರಾತ್, ರಸಾಯನ ವಿಜ್ಞಾನಿಗಳಾದ ರಾಬರ್ಟ್ ಕಾನ್, ಆಲ್ಬರ್ಟ್ ಬರ್ಥೈಮ್, ಪೌಲ್ ಕಾರರ್, ಹ್ಯೂಗೋ ಬಾಅರ್, ಕಿಯೋಶಿ ಶಿಗಾ, ಸಹಾಶಿರೋ ಹಠ ಮತ್ತಿತರರು. ಈ ದಿನಗಳಲ್ಲಿ ಎರ್ಲಿಕ್ ಕೀರ್ತಿ ಶಿಖರದ ಮೇಲಿದ್ದನು. ನಿಯತಕಾಲಿಕಗಳಲ್ಲಿ ಹೂತು ಹೋಗಿರುತ್ತಿದ್ದ ಅವನ ಸಣ್ಣ ಕೊಠಡಿಯಿಂದ ಪ್ರಪಂಚದ ಎಲ್ಲ ಪ್ರಮುಖ ವೈಜ್ಞಾನಿಕ ಕೇಂದ್ರಗಳಿಗೂ ಸಂಪರ್ಕ ಏರ್ಪಟ್ಟಿತ್ತು. ಒಬ್ಬ ವಿಜ್ಞಾನಿಗೆ ಬರಬಹುದಾದ ಎಲ್ಲ ಮರ್ಯಾದೆಗಳು, ಮನ್ನಣೆಗಳು ಅವನನ್ನು ಹುಡುಕಿಕೊಂಡು ಬಂದವು. ವೈದ್ಯಕೀಯ ನೊಬೆಲ್ ಬಹುಮಾನ ಅವನ ಮತ್ತು ಎಲಿ ಮೆಕ್ನಿಕಾಫ್ ನಡುವೆ ಹಂಚಿಕೆಯಾಯಿತು. ಎರ್ಲಿಕ್ ಈಗ ರಸಾಯನ ಚಿಕಿತ್ಸೆಯ ಕಡೆಗೆ ತಿರುಗಿದನು. ಪ್ರೋಟೋಜೋವನ್ ಮೂಲದ ಕಾಯಿಲೆಗಳಿಗೆ ವರ್ಣವಸ್ತುಗಳಿಂದ ಚಿಕಿತ್ಸೆಯನ್ನು ರೂಪಿಸಿದನು. ಟ್ರೈಪಾನ್ ಕೆಂಪು ಬಣ್ಣ ನುಂಗಿದ ಇಲಿಗಳಿಗೆ ಟ್ರೈಪಾನೋಸೋಮ್ನಿಯಾ ಚಿರನಿದ್ರೆ ಕಾಯಿಲೆ ವಾಸಿಯಾಯಿತು. ಈ ಬಣ್ಣದ ಅಣುರಚನೆಯಲ್ಲಿರುವ ಅಜೋ ಗುಂಪು ಕಾರಣ ಎಂದು ಅವನ ನಂಬಿಕೆ. ಟ್ರೈಪಾನೋಸೋಮ್ನಲ್ ಸೂಕ್ಷ್ಮಾಣುಜೀವಿಗಳೆಲ್ಲ ಸಂಬಂಧಪಟ್ಟ ಆರ್ಸೆನಿಕ್ ಸಂಯುಕ್ತಗಳಿಂದಲೂ ಸಹ ಹತವಾದವು. ಅಣುಗಳನ್ನು ಇಷ್ಟ ಬಂದಂತೆ ಬದಲಿಸಿ ಅತ್ಯಂತ ಹೆಚ್ಚಿನ ಚಿಕಿತ್ಸಕ ಗುಣವನ್ನು ಹೊಂದಿರುವಂತೆ ರೂಪಿಸುವ ಕಲೆ ಅವನಿಗೆ ಕರತಲಾಮಲಕವಾಗಿತ್ತು. ಇದೇ ರೀತಿ ಸಿಫಿಲಿಸ್ ರೋಗಕ್ಕೆ ರಾಮಬಾಣವೆನಿಸಿದ PP1 ಡೈಹೈಡ್ರಾಕ್ಸಿ MM1 ಡಯಾಮಿನೋರ್ ಸೇನೋ ಬೆನ್ಝೀನ್ ಸಾಲ್ವರ್ಸಾನ್ ಅನ್ನು ತಯಾರಿಸಿ ಪೇಟೆಂಟ್ ಮಾಡಿದನು. ಔಷಧಿಗಳ ಇತಿಹಾಸದಲ್ಲೇ ಇದರಷ್ಟು ವ್ಯಾಪಕವಾಗಿ ಆಳವಾಗಿ ಅಧ್ಯಯನಕ್ಕೆ ಒಳಪಟ್ಟ ಇನ್ನೊಂದು ಔಷಧ ಬೇರೆ ಇಲ್ಲ. ಮೊದಲನೆಯ ಮಹಾಯುದ್ಧದ ಪ್ರಾರಂಭದಲ್ಲಿ ಎರ್ಲಿಕ್ ಆರೋಗ್ಯ ಹದಗೆಟ್ಟಿದ್ದು ಮಾರನೆಯ ವರ್ಷ 1916ರಲ್ಲಿ ಹೃದಯ ಸ್ತಂಭನದಿಂದ ಮೃತನಾದನು.